ಏನ್ಲ ಅದ್ಯಾವ್ದಣ್ಣ ಅದು ಯುವ ದೋಪು ಎಲ್ಲವನು ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿನೇ ಮಾಡಿಲ್ಲ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಣ್ಣ ತೆಗಿತಾ ಇದ್ಯಾ? ನಿನ್ನೆ ಮೊನ್ನೆ ಅಳ್ಸಲು ಯಾವ ಬೇಕು ನನ್ ಮಗನು ಇಲ್ಲ ಅಂದಿದ್ದು. ನೋಡ್ತಾ ಇರು ನನ್ ಕೈ ಚಳಕನ ನೋಡು. ಅಯ್ಯಯ್ಯೋ ಅಲ್ಲಣ್ಣ, ಅಯ್ಯೋ ಗಬ್ಬು ವಾಸನೆ. ಲೇ ಬಾಯಿ ಮುಚ್ಕೊಂಡು ನಿಂತ್ಕೊಡು. ಬೇಕುಪ್ ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಅಂದ್ರೆ ಇದೆ ಕಣ್ಲ, ಯುವ ದೋಪು. ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿದ್ದಿದ್ರೆ ತಿಂದು ಬೇಜಾರಾಕಿಲ್ವಲ್ಲ, ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಉಯ್ದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕೊಟ್ರೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ಇದನ್ನ ನಾಯಿನೂ ತಿನ್ನಲ್ಲ. ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ತಾಡಾಗ ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಚೀಂಪಾಂಜಿ ನನ್ನ ಮಗನ್. ತಗೊಂಬರಲ್ಲ. ಬೇಗ ಬರ ಮೂದೇವಿ ಹಾಕೋ ಹಾಕಯ್ಯ. ಇಲ್ಲಿ ಇನ್ನು ಸ್ವಲ್ಪ. ನಾನಲ್ಲ ಅವನು. ನಿನ್ಗೆಲ್ಲ ಬರುತ್ತೆ. ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಏನ್ ರುಚಿ. ಇವ ತೋಪು, ಇವ ತೋಪು. ಅಯ್ಯೋ ಅಳ್ಸಿ ನನ್ ಮಕ್ಳ, ಇವತ್ ನೀವು ತೋಪು. ನನಗೆ 5 ಪ್ಲೇಟ್ ಪಾರ್ಸಲ್ ಮಾಡು. ನಂಗೂ 5 ಪ್ಲೇಟ್. ನಿಮಗೆ ನನಗೂ ಒಂದು 5 ಪಾರ್ಸಲ್. ನೋಡ್ದೇನ್ಲ ನನ್ ಯುವ ದೋಪಿನ ಕರಾಮತ್ ಹೆಂಗೈತೆ? ನಿನ್ಗೂ 1 ಪ್ಲೇಟ್ ಕೊಡ್ತೀನಿ, ಚೆನ್ನಾಗಿ ತಿನ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬಿಡಿವಂತೆ ಬಾಕಂದ. ನಮ್ ಮಂದಿಯವ್ರ ಹಣೆಗೂ ಬೇಡ, ಒಂದ್ ಸ್ಪೆಷಲ್ ಟೀ ಮಾಡ್ಕೊಡು ಸಾಕು. ಒಂದು ಕೇಟಿನ ನಿನ್ಗಿಲ್ಲಂತ ಯಾಕೆ ಕಂದ ಬಾಬಾ. ಟೀ ರೆಡಿ ತಗೋ. ಇದು ಸ್ಪೆಷಲ್ ಟೀನಾ? 100 ಜನರ ಎಂಜಲು ಕೋಟಿ ತೀರ್ಥಕ್ಕೆ ಸಮ ಕೊಡು. ಇದನ್ ಕುಡಿದ್ರೆ ನಿನ್ ಜನ್ಮ ಪಾಗೋ. ನನ್ಗೇನು ಬೇಕಾಗಿಲ್ಲ, ಒಂದ್ ಲೋಟ ನೀರ್ ಕುಡ್ಕೊಂಡು ಜೀವನ ಮಾಡ್ಬಿಡ್ತೀನಿ ಸಾಕು. ನಿನ್ ನಡೆ ಬರಕ್ ನಾನೇನು ಮಾಡ್ಲಿ? ಸಿದ್ಧಾರ್ಥ